ದೇಶದಲ್ಲಿ ಕುಮಾರ್ ಅವರೇ, ನೀವು ಅವರ ಪರನ ವಿರೋಧನ ಅಂತ ಕೇಳಕ್ ಹೋಗಲ್ಲ, ಬಟ್ ಇಂಥದ್ದೊಂದು ಆಂದೋಲನ ಅಗತ್ಯ ಇತ್ತಂದ್ರೆ ಡೆಫಿನೆಟ್ಲಿ ಹೌದು. ಎಲ್ರೂ ಕಳ್ರೆ ಅಂದಾಗ ನಮಗ್ ನಾವು ಉಳ್ಕೊಳಕ್ಕೆ ಅಥವಾ ಸರ್ವೈವ್ ಆಗೋಕೆ ಯುವಕರೇ ನಿಂತ್ಕೋಬೇಕಾಗಿತ್ತು. ಬಟ್ ಇವರ ಸೀರಿಯಸ್ನೆಸ್ ಪ್ರಶ್ನೆ ಬರುತ್ತೆ, ಯಾರು ಲೀಡರ್ ಇಲ್ಲಿ? ಲೀಡರ್ ತಲೆಯಲ್ಲಿ ಏನಿದೆ? ಜವಾಬ್ದಾರಿತನ ಇದೆಯಾ? ಒಂದು ರೋಡ್ ಮ್ಯಾಪ್ ಇದೆಯಾ? ಒಂದು ಸಂಘಟನೆ ಸುಲಭನಾ? ಅದನ್ನ ನಾವು ಯೋಚನೆ ಮಾಡ್ಬೇಕಲ್ವಾ? ಹೆಂಗ್ ಅವ್ರನ್ನ ನಂಬದ್ ಹೆಂಗೆ ನಾವು? ಇಲ್ಲ, ಖಂಡಿತ ಮೇಡಮ್. ಇವತ್ತು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಅಲ್ಟಿಮೇಟ್ ಎಲ್ಲಿ ಹೋಗ್ತೀವಿ? ನ್ಯಾಯಾಂಗಕ್ಕೆ ಹೋಗ್ತೀವಿ. ನಮಗೆ ಅಂದ್ರೆ ಕೋರ್ಟ್ ಮುಖಾಂತರ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಇವತ್ತು ಕೋರ್ಟ್ ಅಲ್ಲಿ ಯಾವ್ದಾದ್ರು ಒಂದು ಆರ್ಡರ್ ಪಾಸ್ ಆಯ್ತು ಅಂತಂದ್ರೆ ಅದು ಎಂಟೈರ್ ಸ್ಟೇಟ್ ಇರ್ಬೋದು, ಮತ್ತೆ ಬೇರೆ ಇಡೀ ದೇಶಕ್ಕೆ ಅದು ಅಳವಡಿಸ್ಕೊಬೇಕು ಒಂದು ಆರ್ಡರ್. ಆ CJ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಸರ್ ಏನ್ ಹೇಳಿದ್ದಾರೆ ಅದನ್ನ, ಆ ವರ್ಡ್ ನ ತುಂಬಾ ಇಂಪಾರ್ಟೆಂಟ್, ಅದನ್ನ ಗಂಭೀರವಾಗಿ ತಗೊಬೇಕಾಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಯುವಕರು ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಈ ಒಂದು ಕರಪ್ಷನ್ ಯಾವ ಲೆವೆಲ್ಗಿದೆ ಅಂತ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅನ್ಎಂಪ್ಲಾಯ್ಮೆಂಟ್ ರೀಸನ್ ಏನು? ಇವತ್ತು ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ, ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಆಗೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ಯುವಕರು ದಿನದಲ್ಲಿ ಸುಮಾರು 10 ರಿಂದ 15 ಗಂಟೆ ಫೋನಲ್ಲಿ ಇಂಟರ್ನೆಟ್ ಅಲ್ಲಿ ಕಳೀತಾ ಇದ್ದಾರೆ. ಅದು ಅನ್ನೆಸೆಸರಿ ಥಿಂಗ್ಸ್. ಬರೀ ಅದನ್ನ ಮಾಡ್ತಾ ಇರೋದ್ರಿಂದ ಅವ್ರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಒಂದೇ ಸ್ಟೇಟ್ಮೆಂಟ್ಸ್ ಇಟ್ಕೊಂಡು ಅದನ್ನೇ ನಮ್ದು ಒಂದು CJ ಮಾನದಂಡ ಅಂತ ಯೂಸ್ ಮಾಡ್ಕೊಂಡ್ರೆ ಅದು ಎಲ್ಲಿಗೆ ಹೋಗುತ್ತೆ ನೀವು ಯೋಚನೆ ಮಾಡ್ಬೇಕು. ಅಂದ್ರೆ ಇನ್ನು ಅನ್ಎಂಪ್ಲಾಯ್ಮೆಂಟ್ ಇನ್ನು ಜಾಸ್ತಿ ಆಗುತ್ತೆ ಹೊತ್ತು ಇದರಿಂದ ಕಡಿಮೆ ಆಗಲ್ಲ. ಅಂದ್ರೆ ಪೊಲಿಟಿಕಲಿ ನಾವ್ ಏನ್ ಮಾಡ್ಬೇಕು, ಯಾವ ರೀತಿ ಜನಾಂದೋಲನ ಸೃಷ್ಟಿ ಮಾಡ್ಬೇಕು, ಯಾವ ರೀತಿ ಅನ್ಎಂಪ್ಲಾಯ್ಮೆಂಟ್ ನ ಹೋಗ್ಲಾಡ್ಸ್ಬೇಕು, ಮತ್ತೆ ಕರಪ್ಷನ್ ಯಾವ ರೀತಿ ಹೋಗ್ಲಾಡ್ಸ್ಬೇಕು, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಮತ್ತೆ ನೀವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ಸ್, ಈಗ ಒಂದು ಫಾರ್ ಎಕ್ಸಾಂಪಲ್ ಏನು ಇವತ್ತು 10 ಲಕ್ಷ ಒಂದು ಒಬ್ಬ ಫಾಲೋವರ್ಸ್ 10 ಲಕ್ಷ ಇದ್ರೂ ಇಲ್ಲಿ ಪೊಲಿಟಿಕಲ್ ಅಂದ್ರೆ ಎಲೆಕ್ಷನ್ ನಿಂತ್ಕೊಂಡಾಗ ಅದು ತೋಟ್ ಬೀಳಲ್ಲ. ಅಂದ್ರೆ ಅದಷ್ಟು ಈಸಿ ಇಲ್ಲ. ಒಂದು ಎಲೆಕ್ಷನ್ ನಿಂತ್ಕೊಂಡು ಪೊಲಿಟಿಕಲ್ ಪಾರ್ಟಿಯ ಕನ್ವರ್ಟ್ ಆಗಿ ತುಂಬಾ ಡಿಫ್ರೆನ್ಸ್ ಇದೆ. ಯಾಕೆಂದ್ರೆ ನಾವು ಮಹಾರಾಷ್ಟ್ರದಲ್ಲಿ ನೋಡಿದೀವಿ, ಒಬ್ಬ ವ್ಯಕ್ತಿ ಸುಮಾರು 10-20-30 ಲಕ್ಷ ಜನ ಫಾಲೋವರ್ಸ್, ಮಿಲಿಯನ್ಸ್ ಫಾಲೋವರ್ಸ್ ಇದ್ರು ಕೂಡ ಅವನಿಗೆ 160 ಓಟ್ 170 ಓಟ್ ಬಿದ್ದಿಲ್ಲ. ಅಂದ್ರೆ ಆ ರೀತಿ ನಾವು ಮಾನದಂಡ ಇಟ್ಕೊಂಡು ಇವತ್ತು ಯುವಕರನ್ನ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಬೇಕು, ಎಜುಕೇಶನ್ ಯಾವ ರೀತಿ ಸಿಸ್ಟಮ್ ಚೇಂಜ್ ಮಾಡಬೇಕು, ಕರಪ್ಷನ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಯಾವ ರೀತಿ ಕೊಡಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇವತ್ತು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ, ಇವತ್ತು ಕಾಂಗ್ರೆಸ್ ಬಿಜೆಪಿ ರೂಲ್ ಮಾಡ್ತಿದೆ ಅಂತಂದ್ರೆ ಕಾಂಗ್ರೆಸ್ ಹೋರಾಟ ಮಾಡದೇ ಇರೋ ರೀಸನ್ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬಂದಿರೋಂಥದ್ದು. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಉಟ್ಕೊಂಡಿರೋದ್ ರೀಸನ್ ಏನಪ್ಪಾ ಅಂದ್ರೆ ಬಿಕಾಸ್ ಆಫ್ ಕಾಂಗ್ರೆಸ್ ಇಂದ ಹೋರಾಟ ಮಾಡಕ್ಕಾಗಿಲ್ಲ ಬಿಜೆಪಿಗೆ. ಅದಕ್ಕೆ ಆ ರೀಸನ್ ಇಂದ ಇದು ಉಟ್ಕೊಂಡಿರೋದು. ಇವತ್ತು ನೀಟ್ ಎಕ್ಸಾಮ್ಸ್ ಮೇಡಮ್ ಅರ್ಥ ಅಲ್ಲ ಸರ್, ಒಂದ್ ನಿಮಿಷ ಹೇಳ್ಬಿಡ್ತೀನಿ ಮೇಡಮ್. ಇವತ್ತು ಈ ಕಾಂಗ್ರೆಸ್ ಅವರು ಬರೀ ಒಂದು ಬಿಜೆಪಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿನ ಫ್ರೀಡಂ ಪಾರ್ಕ್ ಹೋಗ್ಬಿಟ್ಟು ಐ ವಿತ್ ಕಾಕ್ರೋಚ್ ಜನತಾ ಪಾರ್ಟಿ ಅನ್ಬಿಟ್ರೆ ಆಗಲ್ಲ. ಅದು ಸ್ಟೂಡೆಂಟ್ಸ್ ಪರವಾಗಿ, ಯುವಕರ ಪರವಾಗಿ ಇವತ್ತು ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು ಸಾಯ್ತಾ ಇದ್ದಾರೆ. ಇವತ್ತು ನೀಟ್ ಎಕ್ಸಾಮ್ ಬರ್ಬಿಟ್ಟು ಒಂದ್ಸತಿ ಎಕ್ಸಾಮ್ ಪಾಸ್ ಆಗಿ ಇನ್ನೊಂದ್ಸತಿ ಪಾಸ್ ಆಗೋದಕ್ಕೆ ಆಗಲ್ಲ. ಸೇಮ್ ಅದೇ ಎನರ್ಜಿ ಇರಲ್ಲ. ನೀಟ್ ಎಕ್ಸಾಮ್ ಪುನಃ ಆಗ್ತಾ ಇದೆ ಅಂತ ಒಂದ್ 4-5 ಜನ ಸತ್ರು, ಅಂಡ್ ನಮ್ಮಲ್ಲಿ ಉದ್ಯೋಗ ಸಿಕ್ತಿಲ್ಲ ಅಂತ ರಾಜ್ಯದಲ್ಲಿ ಸಾಯ್ತಾ ಇದ್ದಾರೆ. ಕಾಂಗ್ರೆಸ್ ಎರಡೂ ಏನು ಹೊರತಾಗಿಲ್ಲ ಈ ಆರೋಪಗಳಿಂದ. ಇವತ್ತು ನಾನು ಹೇಳ್ತೀನಿ, ಬಿಜೆಪಿ ಹೇಳ್ತೀನಿ ಮೇಡಮ್, ಇವತ್ತು ಕರ್ನಾಟಕದಲ್ಲಿ ಇಷ್ಟೆಲ್ಲ ಕರಪ್ಷನ್ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಿದೆ, ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಬಿಜೆಪಿ ಅವರು ಬಂದು ರೋಡ್ ಬಂದು ಹೋರಾಟ ಮಾಡ್ಬೇಕಾಯ್ತು. ಒಬ್ಬ ಹೆಣ್ಮಗಳು ಸತ್ತಿರೋದನ್ನು ನಾನು ಹೇಳ್ತಿದ್ದೀನಿ, ಬಿಜೆಪಿಗೂ ಪ್ರಶ್ನೆ ಮಾಡ್ತೀವಿ. ಉದ್ಯೋಗ ಕೊಡ್ತಾ ಇಲ್ಲ, ಗೌರ್ಮೆಂಟ್ ಕೆಲಸ ಬೇಕು, ಗೌರ್ಮೆಂಟ್ ಅನ್ನನೇ ತಿನ್ಬೇಕು. ಇದೇ ರೀತಿ ಆಂದೋಲನ ನಾವು ಮಾಡ್ತಾ ಇದೀವಿ. ಬಿಕಾಸ್ ಯಾಕೆ ಅಂತಂದ್ರೆ ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಯಾವುದೇ ಹೋರಾಟಕ್ಕೆ. ಎಲ್ಲೋ ಕೆಲವೊಬ್ಬರಷ್ಟೇ ಹೋರಾಟ ಸಪೋರ್ಟ್ ಮಾಡ್ತಾ ಇರೋಂಥದ್ದು. ಮಾತಾಡಿ ಸರ್. ಮೇಡಮ್ ಏನಂದ್ರೆ ಇವಾಗ ಬಿಜೆಪಿ ಅವ್ರಿಗೆ ಪ್ರಶ್ನೆ ಮೇಡಮ್, ಇದು ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಪಕ್ಷ, ನಾವು ಅದಕ್ಕೆ ಕಂಗ್ರಾಚುಲೇಟ್ ಮಾಡೋಣ. ಇವಾಗ ಪ್ರಧಾನ ಅವ್ರ ಮೇಲೆ ಅಷ್ಟು ಗುರುತರವಾದ ಆಪಾದ ಇದೆ. ಮತ್ತೆ ನಿಮ್ಗೆ ಗೊತ್ತು ಅದ್ರದ್ದು ಎಕ್ಸ್ಟೆಂಟ್ ಆಫ್ ದ ಡಿಸಾಸ್ಟರ್ ವಿ ಎವ್ರಿಬಡಿ ನೋ. ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಯಾರು ಮಿನಿಸ್ಟರ್ ಮಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಾ, ಅಥವಾ ಅವ್ರಿಗೆ ಯಾರ್ದು ಕ್ಯಾಂಡಿಡೇಟ್ಸ್ ಇಲ್ವಾ, ಏನ್ ಗತಿನೇ ಇಲ್ವಾ? ನಮ್ಮ ಹಿಸ್ಟ್ರಿ ನೋಡ್ಕೊಂಡ್ ಬಂದ್ರೆ 70 ವರ್ಷದಲ್ಲಿ ಎಲ್ಲಾ ಪಕ್ಷದಲ್ಲೂ ಈ ತರ ಫೇಲ್ಯೂರ್ ಆದವಾಗ, ಒಂದು ಆಕ್ಸಿಡೆಂಟ್ ಆದ್ರೆ, ಯಾವ್ದಾದ್ರು ಒಂದು ರೈಲ್ ಆಕ್ಸಿಡೆಂಟ್ ಆದ್ರೆ ರಿಸಿಗ್ನೇಷನ್ ಮಾಡಿರುವಂತದ್ದು ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ, ನಾನು ಬುದ್ಧಿ ಬಂದವಾಗಿಂದ. ಇಷ್ಟು ದೊಡ್ಡ ಮಟ್ಟದ 23-25 ಲಕ್ಷ ಜನರ ಬಾಳ್ನ ಹಾಳು ಮಾಡ್ತಾ ಇದ್ದಾರೆ ಅಂದವಾಗ ಇಟ್ ಈಸ್ ಈ ತರ ಪ್ರಾಬ್ಲಮ್ಗಳು ಬರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಒಂದು ಎಕ್ಸ್ಕ್ಯೂಸ್ ಕೊಡ್ಬೇಕಂದ್ರೆ ಅವರು ರಿಸೈನ್ ಮಾಡ್ಬೇಕು. ಅದನ್ನ ಮಾಡಕ್ಕೆ ಹಿಂದೇಟ್ ಆಗ್ತಾ ಇದಾರೆ. ಅಂದ್ರೆ ಏನ್ ಬಿಜೆಪಿ ಏನು
ಇದರಿಂದ ಬಂದಿದ್ಯಾ, ಏನೋ ಮೇಲಿಂದ ಬಂದಿದ್ಯಾ, ಸ್ವರ್ಗದಿಂದ ಬಂದಿದ್ಯಾ? ಏನ್ ಬಂದಿಲ್ಲ ಅಲ್ವಾ? ಏನ್ ಅವಮಾನ ಆಗ್ಬಿಡ್ತಾ? ನಮ್ಮ ಪ್ರಧಾನಿಗಳಿಗೆ ಅವಮಾನ ಆಗ್ಬಿಡ್ತಾ? ಒಂದು ಪಕ್ಷದ ವಕ್ತಾರರಾಗಿ ನಾವ್ ಇವತ್ತು ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಅದೇ ಇರ್ಲಿ ಮೇಡಮ್, ಅವ್ರಿಗೆ ನಿಮ್ ಚಾನೆಲ್ ಮುಖ ಕೇಳ್ತಾ ಇದೀನಿ. ಮೊದಲನೇದು. ಎರಡನೇದಂದ್ರೆ ಈ ಈ ಕಾಕ್ರೋಚ್ ಪಾರ್ಟಿ ಅವರು ಪಾರ್ಟಿಯಿಂದ ಬಿಟ್ಬಿಡಿ. ನಾನು ಅವಾಗಲೇ ಹೇಳಿದೆ, ಪಾರ್ಟಿ ಲೆಕ್ಕ ತಗೊಳಲ್ಲ. ಸೂಸೈಡ್ ಮಾಡ್ಕೊಂಡ್ರಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಕೆಲಸ ಕೊಡ್ತಾ ಇಲ್ಲ, ಗೌರ್ಮೆಂಟ್ ಕೆಲಸ ಅಂತ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ವಿನಾಯಕ್ ಅವರು ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಮುಖಂಡರಾಗಿ. ಕೊಡ್ತೀವಿ ನಾನು ನೇರ ಕೊಡ್ತೀನಿ. ಜೊತೆಗೆ ನಿಮ್ಮ ಪ್ರಶ್ನೆಯ ಜೊತೆಗೆ 40 ಲಕ್ಷ ಕೇಂದ್ರ ಒಕ್ಕೂಟ ಸರ್ಕಾರ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ದಯವಿಟ್ಟು ಸೇರಿಸ್ಕೊಳ್ಳಿ. ಅದಕ್ಕೆ ವಿದ್ಯಾಜಿ ಉತ್ತರ ಕೊಡ್ತಾರೆ. ಉತ್ತರ ಕೊಡ್ಲಿ. ಮತ್ತೆ ಇನ್ನೊಂದು ಒಂದ್ ನಿಮಿಷ ದಯವಿಟ್ಟು. ನಾನು ಏನ್ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಪಾರ್ಟಿಯವರು ಒಂದು 5 ನಮ್ಮಲ್ಲಿ ಆಂತರಿಕವಾದ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋದ ತಕ್ಷಣ, ಅಲ್ಲಿ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡಿದ ತಕ್ಷಣ ರೋಡ್ ಮ್ಯಾಪ್ ಇಲ್ಲದೆ ಯಾವ್ದು ಉದ್ಧಾರ ಆಗಲ್ಲ ಅಂತ ನಿಮ್ ಪಾರ್ಟಿ ಅವರೇ ಹೇಳ್ತಾರೆ. ಅದೇ ಪಾರ್ಟಿ ಒಬ್ಬ ಯುವ ಮುಖಂಡ ಬಂದು ಹೇಳ್ತಾರೆ, ಕ್ಲಾರಿಟಿ ಇಲ್ಲ, ಒಬ್ರು ಅದೇ ಹೇಳ್ತಾರೆ, ಒಬ್ರು ಕ್ಲಾರಿಟಿ ಇಲ್ಲ. ನಿಮ್ಮಲ್ಲ ಡಬಲ್ ಸ್ಟ್ಯಾಂಡರ್ಡ್ಸ್ ಹೇಳ್ಬಿಟ್ಟಿದೀನಿ. ಕ್ಲಾರಿಟಿ ಸಾರಾ ಸಗಟು ಬಿಜೆಪಿ ಕಾರ್ಯಕರ್ತ ಅಂತ ನೀವು ನನ್ನನ್ನು ಡಿಕ್ಲೇರ್ ಮಾಡ್ಬಿಟ್ಟು ನಾನು ಬಹಳ ಸ್ಪಷ್ಟವಾಗಿ ನಿಮ್ಗೆ ನಾನು ನೇರವಾಗಿ ಯುವ ಕಾಂಗ್ರೆಸ್ ಕೂಡ ನೀವು ಕ್ಲಾರಿಟಿ ತಗೊಂಡ್ಬರ್ಬೇಕು. ಹೇಳ್ದೆ ನಿಮ್ಗೆ ಕಾರ್ಯಕರ್ತ ಅಲ್ಲ, ಸಾರಾ ಸಗಟು ಸಿಜೆಪಿಯ ಬೆಂಬಲಿಗ ಅಂತ ಹೇಳಿದ್ರಿ. ನೀವೇ ಹೇಳಿದ್ರಿ ಅಂತ ಹೇಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯೂತ್ ಕಾಂಗ್ರೆಸ್ ಟಿ ಶರ್ಟ್ ಅನ್ನ ಸಿದ್ದರಾಮಯ್ಯನವ್ರ ಕೈಯಿಂದ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ಆಂದೋಲನ. ಈ ಆಂದೋಲನ ಸಮಾನ ಮನಸ್ಕರರು ಕೇಂದ್ರ ಒಕ್ಕೂಟ ಸರ್ಕಾರದ, ಕೇಂದ್ರ ಆಳುತ್ತಿರುವ ಸರ್ಕಾರದ ವಿರುದ್ಧ ನಿಲ್ಲುವ ಎಲ್ಲರೂ ಕೂಡ ನೀಟ್ ವಿರುದ್ಧ ಒಂದೇ ದಿನ ಎಲ್ಲಕ್ಕೂ ನೀವು ಸಪೋರ್ಟ್ ನಿಂತ್ಬಿಡ್ತೀರಾ? ಅದಕ್ಕೆ ನಾನು ಸಪೋರ್ಟರ್ ಅಲ್ದಲ್ಲ, ಎಲ್ಲದಕ್ಕೂ ನಿಂತ್ಬಿಡ್ತೀರಾ? ಒಂದು ವಿಷಯಕ್ಕೆ ನಿಲ್ಲೋದು, ಇಡೀ ಸಾರಾ ಸಗಟು ಎಲ್ಲದಕ್ಕೂ ನಿಲ್ತೀರಾ? ನಾನು ಮಾಡುವ ಒಳ್ಳೇದು ಕೆಟ್ಟದ್ದು ಕಚಡ ಕೆಲಸಗಳಿಗೂ ಸಪೋರ್ಟ್ ಆಗಿ ಬೆಂಬಲಿಗ ಅಂತ ನಾನು ಯಾಕೆ ಹೇಳ್ದೆ? ನಿಮ್ಮದೇ ಪಾರ್ಟಿ ಅವ್ರು ಹೇಳ್ತಾರೆ, ಶರ್ಟ್ ನೆಲ್ಲ ತೋರಿಸ್ತಾರಲ್ರಿ ಒಂದು ವೇದಿಕೆ ಮೇಲೆ, ಯಾವ್ದ್ರಿ ನಿಮ್ ಪಾಯಿಂಟ್? ಎಲ್ಲದಕ್ಕೂ ಸಪೋರ್ಟ್ ಆಂದೋಲನಕ್ಕೆ ಜೊತೆಗೆ ನಿಲ್ತಿದೀವಿ ಅಂತ ಕೂಡ್ಲೆ ಸಾರಾ ಸಗಟು ಅವ್ರು ಮಾಡೋ ಎಲ್ಲದಕ್ಕೂ ಬೆಂಬಲವಾಗಿ ಇರ್ತೀವಿ ಅಂತನಾ? ನೀವು ನೀವು ಈ ಡಿಬೇಟ್ ಕೂತಿದ್ರಿ ಅಂದ್ರೆ ಈ ಡಿಬೇಟ್ ಮಾತ್ರ ಸೀಮಿತ, ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಹೌದು ಅಲ್ವೇ? ನಾವು ಅಷ್ಟೇನೆ ಸಮಾನ ಮನಸ್ಕರರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕ್ಷಣಕ್ಕೆ ನಾವು ಅವ್ರ ಜೊತೆಗೆ, ನಾಳೆ ದಿನ ಅವ್ರು ನಮ್ಮ ವಿರುದ್ಧ ಬಂದ್ರೆ ನಾವು ಅವ್ರ ವಿರುದ್ಧ ನಿಂತ್ಕೋತೀವಿ. ಈಗ ಇವ್ರು ಹೇಳಿದ್ರು, ಕಾಂಗ್ರೆಸ್ ಮುಖಂಡರು ಹೇಳಿದ್ರು, ನಾವು ಅವ್ರ ಬೆಂಬಲಕ್ಕೆ ನಿಂತಿದ್ದೀವಿ, ಹೋರಾಟಕ್ಕೋಸ್ಕರ ಬೆಂಬಲಕ್ಕೆ ನಿಂತಿದ್ವಿ ಅಂತ. ನಾಳೆ ನೀವೊಂದು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇದೇ ಸಿಜೆಪಿ ನಿಮ್ ಪರವಾಗಿ ಬೆಂಬಲಕ್ಕೆ ಬರುತ್ತಾ? ಬರ್ಬೋದು, ನೀವು ಬಿಜೆಪಿ ನಮ್ಮ ವಿರುದ್ಧ ನಿಂತ್ಕೊಂಡ್ರೆ ನೀವು ಹೋಗಿ ನಿಂತ್ಕೊಳ್ಳಲ್ಲ ಅವ್ರ ಜೊತೆಗೆ? ಏನ್ ಇವರು ಕಾಂಗ್ರೆಸ್ ವಿರುದ್ಧದ ಹೋರಾಟ ಅಂತ ನಿಂತ್ಕೊಂಡ್ರೆ, ರಾಜ್ಯಕ್ಕೆ ಬಂದು ನಿಂತ್ಕೊಂಡ್ರೆ, ಇವ್ರು ಬಿಜೆಪಿಗೆ ಹೋಗಿ ಅವ್ರ ಜೊತೆ ನಿಲ್ಲಲ್ವಾ? ನೀವು ನಿಂತ್ಕೊಳ್ತಾರಾ? ಅಲ್ಲ, ನೀವು ನ್ಯೂಟ್ರಲ್ ಆಗಿರ್ಬೇಕು. ಅಲ್ಲ, ಡೆಫಿನೆಟ್ಲಿ ಎಸ್. ನಿಂತ್ಕೋತಾರ ಇಲ್ವಾ? ಕಾಂಗ್ರೆಸ್ ನಿಂತ್ಕೊಳ್ತಾರೋ ಬಿಡ್ತಾರೋ ಅದನ್ನು ಬೇಕಾಗಿಲ್ಲ. ವಿಷಯಾಂತರ ಆಗ್ತಾ ಇದೆ. ನಿಮ್ಮ ಅನುಭವದಲ್ಲಿ ಹೇಳಿ, ನಿಂತ್ಕೊಳ್ಳುತ್ತೋ ಇಲ್ವೋ? ಸಾರಾ ಸಗಟು ಹೇಳಿ. ಅಲ್ಲ, ಇದು ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಡಿಸ್ಕಷನ್ ಫೋರಂ ಆಗ್ತಾ ಇದೆ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಡಿಸ್ಕಷನ್ ಫೋರಂ ಅಲ್ಲ. ಯುವಕರು ಮತ್ತೆ ಯುವಕರಿಗೆ ಆಗ್ತಾರ ಅನ್ಯಾಯದ ಬಗ್ಗೆ ಡಿಸ್ಕಷನ್ ಇದೆ. ಆಯ್ತು, ಪ್ರೊಡಕ್ಟಿವ್ ಆಗಿ ಒಂದು ನನ್ನ ಅಭಿಪ್ರಾಯ ನಾನು ಹೇಳ್ಬಿಡ್ತೀನಿ. ನಾನು ಇದನ್ನ ಒಂದು 2-3 ಹೋರಾಟಗಳ ಮೂಲಕ ಕಂಪೇರ್ ಮಾಡಿ ನಾನು ಹೇಳ್ತಿದ್ದೀನಿ. ಒಂದು ನಮ್ಮ ಜನಲೋಕ್ಪಾಲ್, ಒಂದು ಈ ತಲೆಮಾರನ್ನ ನೋಡಿದ್ದಾದ್ರೆ, ಇನ್ನೊಂದು ಜೆಪಿ ಚಳುವಳಿ. ಈ 2 ಹೋರಾಟ ಜೊತೆಗೆ ಅಮೆರಿಕದೊಂದು ಹೋರಾಟ, ಆಕ್ಯುಪೈ ವಾಲ್ ಸ್ಟ್ರೀಟ್ ಹೋರಾಟ. ನಾನು ಈ ಚಾನೆಲ್ದ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದನ್ನು ಹೇಳಿದ್ದೆ. ಆಕ್ಯುಪೈ ವಾಲ್ ಸ್ಟ್ರೀಟ್ ಅನ್ನೋ ಒಂದು ಹೋರಾಟ ನಡೆದಿತ್ತು. ಅದು 2010-11 ನಡೆದಿತ್ತು. ಆ ಜಾಗತಿಕ ಆರ್ಥಿಕ ಹಿಂಜರಿತದ ನಂತರದ ಜನ ಬೇಸತ್ತು ಒಂದು ಜನಾಂದೋಲನ ಅನ್ನೋ ಪದಕ್ಕೆ ವ್ಯಾಲ್ಯೂನೇ ಇಲ್ಲ ಬಿಡಿ, ಅದು ಪ್ರತ್ಯೇಕವಾದ ಚರ್ಚೆ. ಜನ ಯಾವುದೇ ಆಮಿಷಗಳಿಲ್ಲದೆ ರಸ್ತೆಗೆ ಅಥವಾ ಈ ತರದ ಯಾವುದೋ ಒಂದು ಹೋರಾಟಕ್ಕೆ ಬಂದು ಮಾಡೋದು ಜನಾಂದೋಲನ. ಎಲ್ಲದಕ್ಕೂ ದುಡ್ಡು ಕೊಟ್ಟು ಮತ್ತೊಂದು ಕೊಟ್ಟು ಕರೆಸೋದು ಜನಾಂದೋಲನ ಅಲ್ಲ. ಇರಲಿ, ಆ ರೀತಿಯ ಹೋರಾಟ ಅಮೆರಿಕದಲ್ಲಿ ನಡೆದಿತ್ತು, ಅದು ಸಕ್ಸಸ್ ಆಗಲಿಲ್ಲ. ಭಾರತದಲ್ಲಿ ಈ ರೀತಿಯ ಹೋರಾಟಗಳು ಸಕ್ಸಸ್ ಆಗಿವೆ. ಯಾಕೆ ಅಂದ್ರೆ ನಾಯಕತ್ವ ಇತ್ತು. ಜೆಪಿ ಚಳುವಳಿ ಆಗಲಿ, ನಂತರದ ನಮ್ಮ ಜನಲೋಕ್ಪಾಲ್ ಚಳುವಳಿ ಆಗಲಿ, ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಂಥ ತಮಿಳುನಾಡಿನ ಚಳುವಳಿ, ತಮಿಳುನಾಡು ಜಲ್ಲಿಕಟ್ಟು ಚಳುವಳಿಗೆ ನಾಯಕತ್ವ ಇರಲಿಲ್ಲ. ನಮ್ಮ ದೇಶದಲ್ಲಿ
ಅಥವಾ ಸಾಮಾನ್ಯವಾಗಿ ನಾಯಕತ್ವ ಮತ್ತೆ ದೂರದೃಷ್ಟಿ, ಒಂದು ನಿರ್ದಿಷ್ಟವಾದಂತ ವಿಷನ್. ಅಲ್ಲ, ಅದು success ಆಗುತ್ತೋ failure ಆಗುತ್ತೋ ಅನ್ನೋದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಾನು ಮಾತಾಡ್ತಿರೋದು ಒಂದು ನಿಮಿಷ ಅಲ್ಲ, ಕೇಳಿಸ್ಕೊಂಡ್ಬಿಡಿ. ಮುಗಿಸ್ಬಿಡಿ. ಅಲ್ಲ ಸರ್, ಅದು ಸಕ್ಸಸ್ ಬಗ್ಗೆ ಮಾತಾಡಬೇಡಿ, ಅದು ರೀಸನ್ ಸರ್, ಅದು ರೀಸನ್ ಬಗ್ಗೆ ಮಾತಾಡಿ, ದಯವಿಟ್ಟು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿ, ನನ್ನ ಅಭಿಪ್ರಾಯ ಅದನ್ನ ಹೇಗೆ ಮಿಟಿಗೇಟ್ ಮಾಡಬೇಕು. ಈ ರೀತಿಯ ಹೋರಾಟಗಳು ಇವಾಗ ಸರ್ ಕೇಂದ್ರ ಸರ್ಕಾರದವರು ಇದನ್ನ ಹೇಗೆ ಮಿಟಿಗೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಸರ್. ಇಷ್ಟೆಲ್ಲ ಕಟ್ಕೊಂಡ್ಬೇಕು. ಯಾರೋ ಫೇಲ್ಯೂರ್ ಆಗಿರೋದು ಅಮೆರಿಕಾದಲ್ಲಿ, ತಮಿಳ್ನಾಡಲ್ಲಿ ವಿನ್ ಆಗಿರೋದು ಬೇಕಾಗಿಲ್ಲ ನಮ್ಗೆ ಇವತ್ತು ಇವರು ಸರ್, ಬೇಕಾಗಿಲ್ಲ ಸರ್. ನಮ್ಮ ಮಾತು limit ಆಗ್ತಾ ಇದೆ. ನಮಗೆ ಬೇಕಾಗಿರೋದು ಅದಕ್ಕೆ ಪರಿಹಾರಗಳು ಬೇಕು. ಜ್ಞಾನೇಶ್ವರ್ ಅವರೇ. ಪರಿಹಾರ ಕೊಡ್ತೇವೆ, ಅದ್ರ ಬಗ್ಗೆ ಮಾತಾಡಿ ದಯವಿಟ್ಟು. ಸರ್ 1 ಸೆಕೆಂಡ್. ಓಕೆ, ಅವ್ರು ಮುಗಿಸ್ಬಿಡ್ಲಿ. ನಿಮ್ಗೆ ಒಂದೇ ಕ್ಷಣ ಮುಗಿಸ್ಬಿಡ್ತೀನಿ. ಪ್ಲೀಸ್ ಗೋ ಹೆಡ್. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಅಮೆರಿಕನ್ ಸಕ್ಸಸ್ ಆಗ್ಲಿಲ್ಲ ಯಾಕೆ ಅಂದ್ರೆ ಅಲ್ಲಿ ನಾಯಕತ್ವ ಇರಲಿಲ್ಲ ಮತ್ತೆ ನಿರ್ವಹಿಸುವಂತ ಗುರಿ ಇರಲಿಲ್ಲ. ಇಲ್ಲಿ ನಾನು ಶುರುವಾದಾಗ ಅನ್ಕೊಂಡಿದ್ದೆ ಅಂತದ್ದೇ ಏನೋ ಆಗ್ಬಹುದು ಇಲ್ಲಿ ಅಂತ, ಆದ್ರೆ ಇಲ್ಲಿ ನಾಯಕತ್ವ ಎಮರ್ಜ್ ಆಗ್ತಿದೆ ಮತ್ತೆ ನಿರ್ದಿಷ್ಟವಾದಂತ ಗುರಿ, ಈ ಹೋರಾಟಕ್ಕೆ ನಿರ್ದಿಷ್ಟವಾದಂತ ಗುರಿ, ಈ ಹೋರಾಟದ ಗುರಿ ಏನಿದೆಯಲ್ಲ ಅಷ್ಟು ಈಸಿ ಇಲ್ಲ. ಅಷ್ಟು ಈಸಿಯಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲ್ಲ. ನೀವ್ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲ ಕೇಳಿ. ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ಇಲ್ಲ ರಾಜೀನಾಮೆ ಈಸಿಯಾಗಿ ರಾಜೀನಾಮೆ ಕೊಡಲ್ಲ ಇವರು. ಕೊಡುವವರೆಗೂ ನಾವು ಇವ್ರು ವಿಫಲ ಆದ್ರೂ ಕೂಡ ನಾವು ವಿಫಲ ಆಗಲ್ಲ. ನಾವು ಇದರಲ್ಲಿ ಲೋಕಸಭೆಯಲ್ಲೂ ಕೂಡ ಹೋರಾಟ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಈ